ನೋಡಿ, 2016ರಲ್ಲಿ ಒಂದು ಘಟನೆ ಆಗಿ ಅದನ್ನು ಬಂದ್ ಮಾಡ್ತಕ್ಕಂಥ ಪರಿಸ್ಥಿತಿ ಉದ್ಭವ ಆಗಿತ್ತು. ಆದರೆ ಇವತ್ತು ಬಹಳಷ್ಟು ಪ್ರವಾಸಿಗರಿಗೆ ಇದೊಂದು ಪ್ರೇಕ್ಷಣಿಕ ಸ್ಥಳ ಇದು. ಇದರಲ್ಲಿ ಎಲ್ಲ ರೀತಿ ಸ್ಪೋರ್ಟ್ಸು ಮಕ್ಕಳಿಗೆ ಸಿಗಬೇಕನ್ನುವಂಥ ಆಸೆ ಇಟ್ಕೊಂಡು 7 ಗಾರ್ಡನ್ಗಳಿದ್ದಾವೆ. ಸೈನ್ಸ್ ಪಾರ್ಕ್ ಇದೆ, ರಾಕ್ ಗಾರ್ಡನ್ ಇದೆ, ಮ್ಯೂಸಿಕ್ ಫೌಂಟೇನ್ ಇದೆ. ಇದರ ಜೊತೆ ಇದು ಜಲಕ್ರೀಡೆ ಕೂಡ ಪ್ರಾರಂಭ ಮಾಡ್ತಕ್ಕಂಥ ವಿಚಾರ ಇದೆ ನಮಗೆ. ಈಗ ಡೋಣಿ ವಿಹಾರ ಇವತ್ತು ಈ ಸಿಲ್ವರ್ ಲೇಕ್ ಗಾರ್ಡನ್ನಲ್ಲಿ ಇವತ್ತು ಪ್ರಾರಂಭ ಆಗಿದೆ. ಇದು ಬಹಳಷ್ಟು ಮಕ್ಕಳಿಗೆ ಮತ್ತು ಪ್ರವಾಸಿಗರಿಗೆ ಒಂದು ಪ್ರೇಕ್ಷಣಿಕ ಸ್ಥಳ ಆಗಿ ಪರಿವರ್ತನೆ ಆಗ್ತಾಯಿದೆ. ಆಫ್ಟರ್ KRS ಮುಗಿದ ಮೇಲೆ ಉತ್ತರ ಕರ್ನಾಟಕದಲ್ಲಿ ಎಲ್ಲಾದರೂ ಇಷ್ಟು ದೊಡ್ಡ ಜಾಗ ಇರತಕ್ಕಂಥ ಕ್ಷೇತ್ರ ಅಂದರೆ ಆಲ್ಮಟ್ಟಿ. ಆ ಹಿನ್ನೆಲೆಯಲ್ಲಿ ಇಲ್ಲಿ ಇವತ್ತು ಇದು ಡೋಣಿ ವಿಹಾರ ಇದು ಬೋಟ್ಗಳನ್ನು ಪ್ರಾರಂಭ ಮಾಡಿದ್ದೀವಿ. ಇನ್ನು ವಾಟರ್ ಸ್ಪೋರ್ಟ್ಸ್ಗಳನ್ನು ಕೂಡ ಆದಷ್ಟು ಫೆಬ್ರವರಿ ಒಳಗಾಗಿ ಮಾಡ್ತಕ್ಕಂಥ ವ್ಯವಸ್ಥೆ ನಾವು ಮಾಡ್ತೀವಿ. ವಾಟರ್ ಸ್ಪೋರ್ಟ್ಸ್ ಇಲ್ಲೇ ಇದೆಲ್ಲ. ದರ ಹೆಚ್ಚಿಗೆ ಏನು ಆಗಂಗಿಲ್ಲ ರೀ. 50-100 ಇದೆ. ಯಾವ್ದು ಮಾಡಿಯೋ ಏನು ನನಗೆ ತೋರಿಸಿದ್ದು ಇನ್ನ ಇಲ್ಲಿ ಬಂದಿಲ್ಲ. ಈಗಿರೋದು 50 ಮತ್ತು 100 ಅಷ್ಟೇ. 50-100 ಅವ್ರಿಗೆ ಮೇಂಟೈನ್ ಮಾಡ್ಬೇಕಲ್ರಿ. ಭಾಳ ಮಂದಿ ಸೆಕ್ಯೂರಿಟಿ ಗಾರ್ಡೇ ಬೇಕಾಗುತ್ತೆ. ಅದು ಇರಲಿ ಅಂತೇಳಿ ಮಾಡಿದ್ದೀವಿ. ಮತ್ತು ಇನ್ನೂ ಒಂದು ಸ್ವಲ್ಪ ಏನರ ಬೇಕಾದ್ರೆ ಕಡಿಮೆ ಮಾಡಿಸೋ ಪ್ರಯತ್ನ ಮಾಡೋಣ. ಅದಕ್ಕೇನು ಇದು ಇಲ್ಲ. ಅದ್ರ ಪ್ರಾರಂಭ ಆದ್ರೂ ಆಗಲಿ. ಅದು ಭವಿಷ್ಯ ನಾನು ಹೇಳಕ್ಕೆ ಬರೋದಿಲ್ಲ. ಇವತ್ತಂತರೂ ಅವ್ರಿಗೇನು ವರ್ಕೌಟ್ ಆಗತ್ತೆ ಅದು ಮಾಡಬೇಕು. ನೋಡೋಣ, ಆ ಟೈಮ್ನಲ್ಲಿ ವರ್ಕೌಟ್ ಆಗ್ತದೆ ಅವರಿಗೆ. ಯಾಕಂದರೆ ಅವರು ಸಿಬ್ಬಂದಿನ ಹಾಕಬೇಕಲ್ಲ, ಮೇಂಟೈನ್ ಮಾಡಬೇಕು. ಮತ್ತು ಇದನ್ನು ಕೆಲವೊಂದು ರೀಸನ್ನಿಂದ ಸ್ವಲ್ಪ ಕಡಿಮೆ ಆಗಿತ್ತು. ಈಗೇನಿಲ್ಲ. ಇನ್ಮೇಲೆ ಈಗೇನಾಗಿತ್ತು, ಕರೋನಾ ಬಂದಾಗಿನಿಂದ ಸ್ವಲ್ಪ ಎಲ್ಲನೂ ಅಫೆಕ್ಟ್ ಹಾಕೋತ ಹೋಗಿದ್ವು ಅಲ್ವಾ. ಅವಾಗಿನಿಂದ 2-3 ವರ್ಷ ಸಮಸ್ಯೆ ಇದ್ದೇ ಇತ್ತು. ಇನ್ಮೇಲೆ ಎಲ್ಲ ಪಾಪ ಮಕ್ಕಳಿಗಾದರೂ, ವಿಶೇಷವಾಗಿ ಉತ್ತರ ಕರ್ನಾಟಕ ಜನರಿಗೆ ಮಕ್ಕಳಿಗೆ ಇದೊಂದು ಅನುಕೂಲ ಆಗ್ತದೆ. ಸರ್, ಶಾಸ್ತ್ರಿ ಸಾಗರದ ಹಿನ್ನೀರಿನಲ್ಲಿ ಸರ್ ಜಲಕ್ರೀಡೆ ಮಾಡಾಕ ಸರ್ಕಾರ ಕರ್ನಾಟಕ ಇಲ್ಲಿವರೆಗೂ ಮಾಡಿಲ್ಲ. ಇಲ್ಲ, ಹೊಸತನ ಅಂದರೆ KRS ಇವತ್ತಿಂದಲ್ಲ, ಮಹಾರಾಜರ ಕಾಲದಿಂದ ಪ್ರಾರಂಭ ಮಾಡಿ ಅದನ್ನು ನೋಡಿ ಇಲ್ಲಿ ನಾವು ಮಾಡ್ತಾ ಇದ್ದೀವಿ. ಹಂತ ಹಂತವಾಗಿ ಇಷ್ಟಂತರೂ ನಾವು ಮಾಡಿದ್ದೀವಿ. ಇನ್ನೂ ಒಂದು ಏನು ವಿಚಾರ ಅಂದರೆ ಇದ್ರ ಜೊತೆಯಲ್ಲಿ ನೀರಾವರಿಗೂ ಆದ್ಯತೆ ನಾವು ಕೊಡಬೇಕಲ್ವಾ. ಆ ಸಿಕ್ಕಂಥ ನೀರು ಉಪಯೋಗ ಮಾಡ್ಕೊಳ್ತಕ್ಕಂಥ ಹಿನ್ನೆಲೆಯಲ್ಲಿ ಸ್ವಲ್ಪ ಸ್ಲೋ ಆದರೂ ಆಗಿರ್ಬೋದು. ನಾವಿಲ್ಲ ಅಂತ ಹೇಳೋದು. ನಾವೀಗ ಆದ್ಯತೆ ಕೊಡ್ತಕ್ಕಂಥದ್ದು ಮೊನ್ನೆ ಕೂಡ ಬಜೆಟ್ನಲ್ಲಿ ಲ್ಯಾಂಡ್ ಅಕ್ವಿಷನ್ಗೆ ಆದ್ಯತೆ ಕೊಟ್ಟಿವಿ. ನಾವು ಒಂದು ಕಾಲದಲ್ಲಿ ಲ್ಯಾಂಡ್ ಅಕ್ವಿಷನ್ ಮಾಡಿದರೆ ಎಷ್ಟೊತ್ತಿಗೆ ಪ್ರಾಜೆಕ್ಟೇ ಮುಗಿದು ಹೋಗ್ಬಿಡ್ತಿತ್ತು. ಅದು ನೋಡ್ತಾರೆ. ಕೋಟಿ ವೃಕ್ಷ ಅಭಿಯಾನ ಬಂದ್ ಆಗಿರೋದು ಸರ್, ಜನರಿಗೆ ರೈತರು ಭಾಳ ತೊಂದರೆ ಆಗ್ತದೆ. ಕೋಟಿ ವೃಕ್ಷ ಅಭಿಯಾನ ಮಾಡ್ತಕ್ಕಂಥದ್ರ ಜೊತೆಗೆ ಬೇರೆ ಬೇರೆ ಕಡೆ ಈಗ ನಾನು ನಿನ್ನೆ ನಮ್ಮ ಬಸವನ ಬಾಗೇವಾಡಿಯಲ್ಲಿ ಒಂದು ಊರಿದೆ, ಅಲ್ಲಿ ಸಂಕನಾಳದಲ್ಲಿ ನಾವೇ ಕೊಡ್ತಾ ಇದ್ದೀವಿ ಇವತ್ತು. ಈಗ ನೋಡಿ, ಕೋಟಿ ವೃಕ್ಷ ಅಭಿಯಾನಕ್ಕೆ ದುಡ್ಡು ಕೊಡಿಸ್ತಕ್ಕಂಥ ವ್ಯವಸ್ಥೆ ನಾವು ಮಾಡ್ತೀವಿ. ಈಗಾಗಲೇ ಫಾರೆಸ್ಟ್ ಡಿಪಾರ್ಟ್ಮೆಂಟ್ದವ್ರಿಗೆ ಅವರು ಸೋಷಿಯಲ್ ಫಾರೆಸ್ಟ್ದವರು ಮಾಡ್ತಾ ಇದ್ದಾರೆ, ರೆಗ್ಯುಲರ್ ಫಾರೆಸ್ಟ್ದವರು ಮಾಡ್ತಾ ಇದ್ದಾರೆ. ಇನ್ನೇನಪ್ಪ ಕೋಟಿ ವೃಕ್ಷ ಅಭಿಯಾನಕ್ಕೆ ವಿಶೇಷ ಒತ್ತು ಕೊಡ್ಬೇಕು ಅನ್ನೋದು ನಾನು ಒಪ್ತೀನಿ, ಅದನ್ನು ಮಾಡಿಸ್ತೇನೆ. ಎಲ್ಲ ನನ್ನ ಗಾಡ್ ಹಾಕೊಂಡು ನೀವು ಬಾಳ ಹೀಗೆ ಹಿಂಗಾದ್ರೆ ನಾಳೆ ಯಾರಿಗೇನು ಆಗ್ತದೆ. ಖಾಲಿ ಇರ್ತಾನೆ
ಈಗ ನೋಡ್ಬೋದು ಭಯನ ಎಷ್ಟು ಡೇಟ್ ಸಸ್ಟೈನ್ ಮಾಡ್ತೀವಿ ಸಸ್ಟೈನ್ ಕಾಂತಾರ ಸರ್ ಬರ್ತಾ ಇರ್ತೇನೆ ಈ ಕಾಂತಾರ ಸರ್ ಬರ್ತಾ ಇರ್ತ ನೋಡ ಹೌದಾ ಲಿಂಕ್ ಕಳಿಸುತ್ತೆ ಮಾಡ ಸರ್ ಕರೆಕ್ಟ್ ಬಂದಿ ನೋಡಿ ಸರ್ ಸರ್ ಮಾಡೋಣ್ರಿ ಅವ್ರ ಮುಂದೆ ಹೋಗ್ಬೇಕ್ರಿ ನಾವ್ರಿ ಮುಂದೆ ಹೋಗೋದಾಳ ಸರ್ ಅವ್ರು ಮುಂತವ್ರಿ ಮುಂದೆ ಹೋಗಂತೀರಿ ಮುಂದೆ ಹೋದ ಧಮಕಿ ಹೊಡಿತಿರ್ತೀವಿ ಮುಂದೆ ಹೋಗತ್ತೆ ನೋಡ್ತಾರ ಸರ್ ಅಗರ್ತೀವಿ ಸರ್ ಸರ್ ಒಬ್ರು ಸರ್ ತಿರುಗ್ತೈತ್ರಿ ಒಬ್ರು ಪೆಡಲಿಂಗ್ ಸ್ಟಾಪ್ ಮಾಡಿದ್ರೆ ಟರ್ನ್ ಆಗಿ ಅಣ್ಣ ವೈಡ್ ಬಾಣ ಆಗಲ್ಲ ನಾನು ಹೇಳ್ತೀನಿ ಮುಂತೋರಿ ಸರ್ ಫಾಸ್ಟ್ ಸ್ವಲ್ಪ ಸ್ವಲ್ಪ ಫಾಸ್ಟ್ ಮುಂತೋರಿ ಸರ ಮಿನಿಟ್ ಮುಂದೆ ಅವ್ರಿಗೆ ಬರಂಗಿಲ್ರಿ ಸ್ಲೀಪರ್ ಆಗ್ಬಿಡ್ತಾ ಸರ್ ಸರ್ ಅಣ್ಣ ನೀವು ಸರಿ ಅಣ್ಣ ನೀವು ಸರಿ ಹಾಕೊಂಡ್ರ ಅಪ್ಪಿ ಆತು ಅಪ್ಪಿ ಹಾಂ ರೈಟ್ ನೋಡ್ರಿ ಮುಂದೆ ನೋಡ್ರಿ ಈಗ ಮುಂದೆ ಅವ್ರು ಮುಂದೆ ಹೋಗಿಲ್ರಿ ನೋಡ್ರಿ ಮುಂದೆ ಒಟ್ಟು ಅವ್ರು ಮುಂದಿರ್ಬೇಕು ಹಿಂದಿರ್ ಮಾಡ್ರಿ ಸ್ವಲ್ಪ ಫಾಸ್ಟ್ ಹೊಡ್ರಿ
ಇಲ್ಲೇ ಬರ್ತಾರೆ ಸ್ವಲ್ಪ ನೋಡ್ರಿ ರಫೇಕ್ ಇಲ್ಲೇನಂದ್ರೆ ಏ ಕೈ ಮಾಡ್ಬೇಡ್ರಿ ಅಲ್ಲ ಅವ್ರಿಗೆ ಪರ್ಫೆಕ್ಟ್ ರೀ ಏ ಮುಂದೆ ಬರ್ರಿ ಈ ಕಡೆ ಕುಂಟ್ರಿ ಮುಂದೆ ಬರ್ರಿ ಈ ಕಡೆ ಬರ್ರಿ ಮುಂದೆ ಹೋಲ್ ಸರ್ ಹೋಲೆ ಕಳೆದ್ರಿ ಜಾಗ್ರಿ ಇಂತಕ ಆಯ್ತು ಜಾಕೆಟ್ ಬಿಟ್ಟಿಲ್ಲ ಅದಕ್ಕೆ ಕಾಲ್ ಎಲ್ಲಿ ಬರ್ತಾರೆ